ಇನ್ನು ಧರ್ಮದ್ರೋಹಿ ತಿಮರೋಡಿ ಅರೆಸ್ಟ್ ಆಯಿತು. ಗಿರೀಶ್ ಮಟ್ಟಣ್ಣನವರನ್ನು ಕೂಡ ಅರೆಸ್ಟ್ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಟ್ಟಣ್ಣನವರ ವಿರುದ್ಧ FIR ದಾಖಲಾಗಿದೆ. ಧರ್ಮದ್ರೋಹಿ ತಿಮರೋಡಿ ಅರೆಸ್ಟ್ ಆಯ್ತಲ್ಲ, ಇದೀಗ ಗಿರೀಶ್ ಮಟ್ಟಣ್ಣನವರನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳು ಲಭ್ಯವಾಗ್ತಾ ಇದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ FIR ದಾಖಲು ಮಾಡಲಾಗ್ತಾ ಇದೆ. ತಿಮರೋಡಿ ಬಂಧನ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಆರೋಪ ನೀಡಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಹಲವರ ವಿರುದ್ಧ FIR ದಾಖಲಾಗಿದೆ. ಗುರುವಾರ ಉಜಿರೆ ನಿವಾಸದಲ್ಲಿ ತಿಮರೋಡಿ ಬಂಧಿಸಿದ್ದಂತಹ ಪೊಲೀಸರು ಇದೀಗ ಮಟ್ಟಣ್ಣನವರನ್ನ ಅರೆಸ್ಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ನಾನು ಕೇಳಿದ್ದು FIR ಆಗಿದೆಯಾ ಅಂತ ಹೇಳಿ ಅವ್ರು ಹೇಳಿದ್ರು FIR ಹೌದು ಆಗ್ತಾ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ FIR ನಂಬರ್ ಕೊಡಿ, ನಂದು ಕ್ರೈಮ್ ನಂಬರ್ ಕೊಡಿ ಅಂತ. ಆಗಿದೆಯೋ ಇಲ್ಲೋ, ಇಲ್ಲ ಆಗಬಹುದು ಅಂತ ಫಸ್ಟ್ ಹೇಳಿದ್ರು. ಆಮೇಲೆ ಹೇಳಿದ್ರು ಆಗ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ದಿಸ್ ಇಸ್ ಟ್ರಾನ್ಸ್ಪರೆಂಟ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದು ಕೂಡ ಊಹಾಪೋಹ ಆಗಲಿ ವೇರಿಯೇಷನ್ಸ್ ಆಗಲಿ ಇಲ್ಲ. ಸೊ ಅವ್ರು ಯಾವ ರೀತಿ ಏನೇನು ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರು ಖಚಿತಪಡಿದ್ರು ಹೌದು FIR ಆಗುತ್ತೆ, ಬಟ್ ನನಗೆ ಗೊತ್ತಿರೋದು ಬೆಳಗ್ಗೆನೇ ಆಗಿದೆ, ಸರ್ವರ್ ಲೋ ಇದೆ, ಕಾಪಿ ಕೊಡೋಕ್ಕಾಗಲ್ಲ. ನಾನು ಹೇಳಿದೆ ನಾನು ಕಾಪಿ ಕೊಟ್ಟರೆ ಮುಂದಿನ ಪ್ರೊಸೀಜರ್ ಅರೆಸ್ಟ್ ಆಗೋದಾದಂತ ಹೇಳಿದರೆ ಈಗಲೇ ಮಾಡ್ತೀರಾ, ಮಾಡಿದರೂ ಕೂಡ ಏನು ಹೆಂಗೆ ಮಾಡ್ತೀರಾ ಕೇಳೋದಕ್ಕೆ ನನಗೆ ಬೇಕಾಗುತ್ತೆ. ದಿನಕ್ಕೆ 4-5 FIR ಮಾಡಿ ಚಪಾತಿ ರೊಟ್ಟಿ ಮಾಡಿದಾಗ ಮಾಡ್ತಾ ಇದ್ದಾರೆ. ಹ್ಯೂಮನ್ ರೈಟ್ಸ್ನವ್ರು ಕೂಡ ಇದ್ರು, ಅವ್ರ ಎದುರುಗಡೆನೆ ಅವರು ಕೂಡ ಹೇಳಿದರು ವಿನಾಕಾರಣ ಹಿಂಗೆ ನೀವು ಕಂಟಿನ್ಯೂಸ್ ಆಗಿ FIR ಮಾಡಿ ಅರೆಸ್ಟ್ ಮಾಡೋ ಹಂಗಿಲ್ಲ, ಇಟ್ ಈಸ್ ಅಗೇನ್ಸ್ಟ್ BNSS. ಫಸ್ಟ್ ನಾನು ಕೇಳಿದ್ದು